ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕೆಂಡು, ಸೊ ಇವಾಗ ನಾವು ಸ್ವಲ್ಪ ಸಾಮಾನು ತರೋಣ ಅಂತ ಹೊರಗೆ ಹೋಗ್ತಿದ್ದೀವಿ. ಯಾಕೋ ಗೊತ್ತಿಲ್ಲ, ಸುಮಾರು ಒಂದು 2 ವೀಕ್ಸಿಂದ ವೀಕೆಂಡೇ ವ್ಲಾಗ್ ಮಾಡೋ ಥರ ಆಗಿಬಿಟ್ಟಿದೆ. ಸ್ವಲ್ಪ ವೀಕ್ ಡೇಸಲ್ಲಿ ಬ್ಯುಸಿ ಆಗಿರೋದ್ರಿಂದ ವೀಕೆಂಡ್ ವ್ಲಾಗ್ನೇ ಮಾಡ್ತಾಯಿದ್ದೀನಿ. ಮತ್ತೊಂದು ತುಂಬ ಸೆಕೆ ಇದೆ, ಫೀಲ್ಸ್ ಲೈಕ್ ಆಲ್ಮೋಸ್ಟ್ 45 ಇದೆ. ಆ್ಯಕ್ಚುಯಲ್ ಬಂದು 38 ಡಿಗ್ರಿ ಇದೆ, ಬಟ್ ಫೀಲ್ಸ್ ಲೈಕ್ 45 ಇದೆ. ಹೆವಿ ಬಿಸಿಲು ಅಂದರೆ ಬಿಸಿಲು. ನಾನು ಸುಮಾರು ಒಂದು ಹಳೆ ವಿಡಿಯೋದಿಂದನೂ ಬಿಸಿಲು ಅಂತಲೇ ಹೇಳ್ತಿದ್ದೀನಿ. ಯಾಕೆಂದರೆ ಚೈನಾದ ಏನು ನಾರ್ತ್ ಸೈಡು ಇಷ್ಟು ಸೆಕೆ ಇಲ್ವಂತೆ, ಮತ್ತು ಸೌತ್ ಭಾಗದಲ್ಲಿ ಇಷ್ಟು ಸೆಕೆ ಇಲ್ಲ. ನಾವು ಈಸ್ಟ್ ಭಾಗದಲ್ಲಿದ್ದೀವಿ, ಪೂರ್ವ ಭಾಗದಲ್ಲಿರೋರಿಗೆ ಜಾಸ್ತಿ ಸೆಕೆ ಆಗ್ತಿದೆ. ತುಂಬ ಅಂದರೆ ತುಂಬಾ ಕಾವು. ಇವಾಗ ಸ್ವಲ್ಪ ಗಾಳಿ ಬೀಸ್ತಿದೆ, ಆ ಗಾಳಿನೂ ಕೂಡ ಬಿಸಿ ಗಾಳಿನೇ ಇದೆ, ಹೀಟ್ ವೇವ್ಸ್ ಅಂತಾರಲ್ಲ ಅದು. ಈಗ ಸ್ಟೇಷನರಿ ಅಂಗಡಿಗೆ ಬಂದಿದ್ದೀವಿ. ರ್ಯಾಪರ್ಸ್ ಇದೇನೋ ಶ್ರೀ ಆಗ್ಬೋದಾ ಅಂತ ನೋಡಿ ಇಟ್ಟು ಅಳತೆ. ಒಂದು ಮುಂಚೆ ಒಂದು ಇಡು ಕೆಳಗಿಡಿದನ ಆಗತ್ತಾ? ಚಿಕ್ಕದಾಯ್ತು, ತುಂಬ ಚಿಕ್ಕದಾಗಿದೆ. ಇದು ಅಷ್ಟೇನಾ? ಚಿಕ್ಕದು ಆಗತ್ತಾ? ಓಕೆ. ಸ್ವಲ್ಪ ಸ್ಟೇಷ್ನರಿ ಸಾಮಾನು ತೊಗೋಬೇಕಾಗಿತ್ತು, ಸೊ ತೊಗೊಂಡು ವಾಪಸ್ಸು ಮನೆಗೆ ಬಂದ್ವಿ. ಎಷ್ಟು ಕಾವಿದೆ ಅಂತಂದರೆ ತುಂಬಾ ಸೆಕೆ ಇದೆ. ಇಡೀ ಚೈನಾದಲ್ಲೇ ವುಷಿಯನ್ ಸಿಟಿನಲ್ಲಿ ತುಂಬಾ ಹೈಯೆಸ್ಟ್ ಈ ಟೆಂಪ್ರೇಚರ್ ಇದೆ ಅಂತ ಅಂದ್ಬಿಟ್ಟು ನ್ಯೂಸಲ್ಲೆಲ್ಲ ತೋರಿಸಿದ್ರು. ಅಂದರೆ ಚೈನಾದಲ್ಲಿ ಯಾವ ಸಿಟಿ ನಾರ್ತ್ ಸೌತ್ ಎಲ್ಲ ಕಡೆನೂ ಕಂಪೇರ್ ಮಾಡಿದ್ರೆ ಈ ವುಷಿಯನ್ ಸಿಟಿನಲ್ಲಿ ತುಂಬಾ ಬಿಸಿಲಿದೆ ಈ ಸಲ, ಸೆಕೆ ಇದೆ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು, ನಾನು ಅಲ್ಲೇ ವೆದರ್ ರಿಪೋರ್ಟ್ನ ಹಾಕಿದ್ದೀನಿ ಎಷ್ಟು ಸೆಕೆ ಇದೆ ಅಂತ. ಮಳೆ ಅಂತ ತೋರಿಸ್ತಿದ್ದಾರೆ, ಬಟ್ ತುಂಬ ಎಕ್ಸ್ಟೆಂಡ್ ಆಗ್ತಿದೆ. ಇದು ಐಫೋನಲ್ಲಿ ಇರೋವಂಥ ಒಂದು ವೆದರ್ ರಿಪೋರ್ಟು, ಬಟ್ ಇದರಲ್ಲೇ ತೋರಿಸಿದ್ರೆ ಇನ್ನೂ ಆ್ಯಂಡ್ರಾಯ್ಡ್ ಫೋನಲ್ಲಿ ತುಂಬಾ ಚೇಂಜ್ ಇರುತ್ತೆ. ಲೈಕ್ ಫೀಲ್ಸ್ ಲೈಕ್ 45 ಆ ಥರ ಬರುತ್ತೆ ಆ್ಯಂಡ್ರಾಯ್ಡ್ ಫೋನಲ್ಲಿ. ಇದ್ರಲ್ಲಿ 37 ಅಂತ ತೋರಿಸ್ತಿದೆ. ನೈಟು ಹೊರಗಡೆ ಹೋಗೋಣ ಊಟಕ್ಕೆ ಅಂತ ನಮ್ಮನೆ ಹತ್ರನೇ ಇರೋ ಒಂದು ನಾರ್ತ್ ಸೈಡ್ನ ರೆಸ್ಟೋರೆಂಟ್ಗೆ ಬಂದ್ವಿ. ಇದು ಚೈನಾದ ಒಂದು ಲೋಕಲ್ ರೆಸ್ಟೋರೆಂಟ್. ಚೈನಾದಲ್ಲಿ ನಾರ್ಮಲ್ ಚೈನೀಸ್ ರೆಸ್ಟೋರೆಂಟ್ಗಳಿಗೆ ಬಂದಾಗ ನಮಗೆ ಈ ಥರ ಕೆಲವೊಂದು ವೆಜ್ ಆಪ್ಷನ್ಸ್ ಇರುತ್ತೆ ನೋಡಿ. ಆಲೂಗೆಡ್ಡೆ ಮತ್ತು ಹೂಕೋಸು, ಇದೆರಡು ವೆಜ್ ಆಪ್ಷನ್ಸು. ಅಂದರೆ ಅವ್ರಿಗೆ ಹೇಳಿದ್ರೆ ಸಾಕು, ಇದೆರಡು ವೆಜ್ಜಲ್ಲೇ ಕೊಡಿ, ನಮಗೆ ಮೊಟ್ಟೆ ಆಗಲಿ ಮಾಂಸ ಆದರೆ ಮಿಕ್ಸ್ ಮಾಡಿಬಿಡಿ ಅಂತ ಹೇಳಿದ್ರೆ ಸಾಕು, ಮಾಡಿಕೊಡ್ತಾರೆ. ಸೊ ನಾನಿಲ್ಲಿ ಆಲೂಗಡ್ಡೆ ಮತ್ತು ಒಂದು ಹೂಕೋಸು, ಇನ್ನೊಂದು ತೋಫು ಅಂತ ಬರುತ್ತೆ, ಮಾಲಾ ತೋಫು ಅಂತ, ಅದನ್ನು ಆರ್ಡರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮು 9 ಗಂಟೆ ಆಯ್ತಾ ಬಂತು. ಸೊ ರೆಸ್ಟೋರೆಂಟಲ್ಲಿ ಕಡಿಮೆ ಜನನೇ ನೋಡ್ಬೋದು. ಯೂಶುವಲ್ ಆಗಿ ಶನಿವಾರ ನೈಟು ಇಲ್ಲ ಅಂದರೆ ಭಾನುವಾರ ನೈಟು ತುಂಬಾ ಕ್ರೌಡ್ ಇರುತ್ತೆ ಈ ರೆಸ್ಟೋರೆಂಟಲ್ಲಿ. ಈ ರೆಸ್ಟೋರೆಂಟ್ ನಮ್ಮನೆ ಹತ್ರ ಇದ್ರೂ ಬಂದಿರಲಿಲ್ಲ. ಯೂಶುವಲ್ ಆಗಿ ಎಲ್ಲ ರೆಸ್ಟೋರೆಂಟಲ್ಲೂ ಈ ಥರ ಒಂದು ಹಾಟ್ ಡ್ರಿಂಕ್ ಸೆಕ್ಷನ್ ಇಟ್ಟಿರ್ತಾರೆ. ಚೈನಾದ ಕೆಲವೊಂದು ಲೋಕಲ್ ರೆಸ್ಟೋರೆಂಟ್ಗಳಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೇ ಥರ ಒಂದು ಬೌಲು, ತಟ್ಟೆ, ಲೋಟ ಮತ್ತು ಚಾಪ್ಸ್ಟಿಕ್ ಕೊಡ್ತಾರೆ. ಬಟ್ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಅಂದರೆ ವಾಶ್ ಮಾಡಾದ್ಮೇಲೆ ಅದನ್ನು ಸೀಲ್ ಮಾಡಿ ಇಟ್ಟಿರ್ತಾರೆ. ಆಮೇಲೆ ಈ ಥರ ಮಾಡಿಟ್ಟಿರೋದಕ್ಕೂ ನಮ್ಮ ಹತ್ರನೇ ಎಕ್ಸ್ಟ್ರಾ ಚಾರ್ಜ್ ಇಸ್ಕೊಳ್ತಾರೆ. ಅಂದರೆ 1 RMB 2 RMB ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಚಾರ್ಜ್ ಇಸ್ಕೊಳ್ತಾರೆ. ನನಗೆ ಚಾರ್ಜ್ ಇಸ್ಕೋತಾರೆ ಅಂತ ಇಷ್ಟು ದಿನ ಗೊತ್ತಿರಲಿಲ್ಲ. ಅಂದರೆ ನಾವು ಯೂಶುವಲಾಗಿ ಹೊರಗಡೆ ಹೋಗ್ತಿದ್ವಲ್ಲ ಚೈನೀಸ್ ಜೊತೆ ಎಲ್ಲ, ಹೊರಗಡೆ ಹೋದಾಗ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಬಿಲ್ ಕಟ್ಟುವಾಗಲೂ ಅಷ್ಟು ಕ್ಲಿಯರಾಗಿ ನೋಡ್ತಿರ್ಲಿಲ್ಲ. ಇವತ್ತು ನಾವು ಬಿಲ್ ಕಟ್ಟುವಾಗ ಕ್ಲೀನಾಗಿ ಗಮನಿಸಿದಾಗ ನಮ್ಗೆ ಗೊತ್ತಾಗಿದ್ದೇನು ಅಂದರೆ, ಈ ಥರ ಪ್ಯಾಕ್ ಮಾಡಿ ಇಡೋದಕ್ಕೂ ಕೂಡ ನಮ್ಮ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ ಅಂತ. ಚೈನಾದಲ್ಲಿ ಇನ್ನೊಂದೇನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ, ರೆಸ್ಟೋರೆಂಟ್ಗಳ ಪ್ರತಿಯೊಂದು ಟೇಬಲ್ಗಳನ್ನು ಕೂಡ ಡಸ್ಟ್ಬಿನ್ನ ಅಳವಡಿಸಿರ್ತಾರೆ. ಯಾಕೆಂದರೆ ಟಿಶ್ಯೂ ಜಾಸ್ತಿ ಯೂಸ್ ಮಾಡೋದ್ರಿಂದ ಅವರು ಕೈ ಒರೆಸ್ಕೊಳ್ಳೋಕ್ಕೆ ಡಸ್ಟ್ಬಿನ್ ಅವಶ್ಯಕತೆ ಇರುತ್ತೆ. ಆಮೇಲೆ ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರಲ್ಲ ಸೀಲ್ ಮಾಡಿ, ಸೊ ಆ ಬೌಲು ಮತ್ತು ಗ್ಲಾಸ್ನೆಲ್ಲನೂ ಬಿಸಿನೀರು ಕೊಡ್ತಾರೆ ಒಂದು ಜಗ್ಗಲ್ಲಿ. ಸೊ ಆ ಬಿಸಿನೀರಲ್ಲಿ ಈ ಥರ ತೊಳ್ಕೊಂಡು ಡಸ್ಟ್ಬಿನ್ಗೆ ನೀರನ್ನ ಹಾಕ್ತಾರೆ. ಇದೊಂದು ರೂಢಿ ಇದೆ ಅಂತಲೇ ಹೇಳ್ಬೋದು ಚೀನಿಯರ್ಗೆ. ಫಸ್ಟ್ ನಾನು 2016ನೇ ಇಸ್ವಿಗೆ ಬಂದಾಗ ನನಗಿದು ತುಂಬಾ ಹೊಸ್ತು ಅನಿಸುತ್ತೆ. ವಾಶ್ ಮಾಡಿ ಇಟ್ಟಿರೋದು ಇನ್ನೊಂದ್ಸತಿ ಏನಕ್ಕೆ ಬಿಸಿನೀರಲ್ಲಿ ತೊಳಿತಾರೆ ಅಂತ. ಬಟ್ ಆದರೂ ಸ್ವಲ್ಪ ಸೇಫ್ಟಿ ಸೈಡ್ಗೋಸ್ಕರ ಹೈಜಿನಿಕ್ ಆಗಲಿ, ಅವ್ರು ತಿನ್ನೋ ಊಟ ಅಂತ ಅಂದ್ಕೊಂಡು ಕ್ಲೀನಾಗಿ ಅನಿಸ್ಲಿ ಅಂತ ಎಲ್ಲ ಬಿಸಿನೀರಲ್ಲಿ ವಾಶ್ ಮಾಡಿ ಯೂಸ್ ಮಾಡ್ತಾರೆ ಪ್ಲೇಟ್ಸ್ನೆಲ್ಲ. ನಾವು ಫಸ್ಟ್ ಆರ್ಡರ್ ಪ್ಲೇಸ್ ಮಾಡಿದ್ದು ಈಗ ಐಟಮ್ ಬಂತು ಮಾಲಾ ತೋಫು ಅಂತ. ನೋಡ್ಬೋದು ನೀವು, ಸೇಮ್ ಪನ್ನೀರ್ ಥರನೇ ಇದೆ. ಇದು ತೋಫು. ಪನ್ನೀರ್ನ ನಾವು ಹೇಗೆ ಹಾಲಲ್ಲಿ ಮಾಡ್ತೀವೋ ಅದೇ ಥರ ಇದನ್ನು ಸೋಯಾಬೀನ್ ಮಿಲ್ಕಲ್ಲಿ ಮಾಡಿರ್ತಾರೆ. ಸೊ ಮಾಲಾ ತೋಫುನ ಅಂದರೆ ಖಾರವಾಗಿ ಮಾಡಿಕೊಟ್ಟಿರ್ತಾರೆ, ಎಣ್ಣೆ ಮತ್ತು ಸಾಸ್ ಹಾಕ್ಬಿಟ್ಟು. ಪನ್ನೀರ್ಗಿಂತನೂ ಸ್ವಲ್ಪ ಸಾಫ್ಟಾಗಿರುತ್ತೆ. ಮತ್ತು ಇದು ನನಗೆ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು. ಚೀನಾದ ಒಂದು ನಾರ್ಮಲ್ ರೆಸ್ಟೋರೆಂಟ್ಗೆ ಹೋದಾಗ ನಾವು ಯೂಶುವಲಾಗಿ ಇದನ್ನು ಆರ್ಡರ್ ಮಾಡ್ಕೋತೀವಿ. ರೈಸ್ನ ಒಂದು ಬೌಲ್ ಹೇಳಿದ್ವಿ, ಅಂದರೆ ಈಗ ಏನು ಬೌಲ್ ನೋಡ್ತಿರೋ ಅದ್ರಲ್ಲಿ ಒಂದು ಬೌಲ್ ಹೇಳಿದ್ವಿ. ಸೊ ಅದರಲ್ಲೇ ಡಿವೈಡ್ ಮಾಡ್ಕೋತಿದ್ದೀವಿ. ಇವತ್ತು ನಾವು ಸ್ವಲ್ಪ ಚೈನೀಸ್ ಸ್ಟೈಲಲ್ಲೇ ಊಟ ಮಾಡೋಣ ಅಂತ. ಯಾಕೆಂದರೆ ಚೀನಿಯರು ಸ್ವಲ್ಪ ಈ ಥರ ತರಕಾರಿ ಮಾಂಸಗಳನ್ನ ತಿಂತಾರೆ. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಬರೀ ವೆಜ್ನ ಆರ್ಡರ್ ಮಾಡಿ ರೈಸ್ನ ಕಡಿಮೆ ತೊಗೋತಿದ್ದೀವಿ.
ಪ್ರತಿದಿನ ಇಷ್ಟೇ ರೈಸ್ ತಿಂತೀವಿ ಅಂತ ಅಲ್ಲ, ಕೆಲವೊಂದು ಸತಿ ಚೀನಿಯರ್ ಥರನೇ ಸ್ವಲ್ಪ ರೈಸ್ ತಿಂದು ಕಡಿಮೆ ಮಾಡೋಣ ಅಂತ ಅನಿಸಿದಾಗ ಮಾತ್ರ ಹೊರಗಡೆ ಬಂದಾಗ ಚೈನೀಸ್ ರೆಸ್ಟೋರೆಂಟ್ಗೆ ಸ್ವಲ್ಪ ರೈಸ್ ಕಡಿಮೆ ತಿಂದು ತರಕಾರಿ ಜಾಸ್ತಿ ತಗೋತೀವಿ. ಇನ್ನು ನಾವು ಆರ್ಡರ್ ಮಾಡಿದಂಥ ಸೆಕೆಂಡ್ ಡಿಶ್ ಬಂತು ನೋಡಿ. ಕೆಳಗಡೆ ಒಂದು ಬೌಲಲ್ಲಿ ಸ್ಟವ್ ಥರ ಹಚ್ಬಿಟ್ಟು ಮೇಲ್ಗಡೆ ಹೂಕೋಸು ಇಟ್ಟಿದ್ದಾರೆ. ಇದನ್ನು ಕ್ವಾಸಾಯಿ ಅಂತ ಹೇಳ್ತಾರೆ. ಸೊ ಇದನ್ನು ಹೂಕೋಸನ್ನ ಚೆನ್ನಾಗಿ ನೀರಲ್ಲಿ ಸ್ವಲ್ಪ ಬೇಯಿಸಿ ಆಮೇಲೆ ಎಣ್ಣೆ ಎಲ್ಲ ಹಾಕಿ ಸಾಸ್ ಹಾಕಿ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸ್ಟಿರ್ ಫ್ರೈ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇದು. ನಾವು ನಮ್ಗೇನೇನು ಊಟ ಬೇಕು ಅಂತ ಆರ್ಡರ್ ಪ್ಲೇಸ್ ಮಾಡಿದಾಗ ಅಲ್ಲಿನ ಚೆಫ್ ಬಂದು ನಮ್ಮನ್ನ ಕೇಳ್ಕೊಂಡು ಹೋಗಿದ್ರು. ಅಂದರೆ ನಿಮಗೆ ಈರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ಬೋದಾ ಫ್ರೈ ಮಾಡೋದಕ್ಕೆ ಅಂತ ಕೇಳಿದರು. ನಾವು ಹಾಕಿ ಅಂತ ಹೇಳಿದ್ವಿ. ಮಾಲಾ ತೊಫ್ಫಿಗೆ ಈರುಳ್ಳಿ ಎಲ್ಲ ಏನೂ ಹಾಕಿರೋದಿಲ್ಲ, ಜಸ್ಟ್ ಖಾರದ ಪುಡಿ ಆ ಥರ ಎಲ್ಲ ಹಾಕಿರ್ತಾರೆ. ಅಂದರೆ ಇವ್ರದ್ದು ಸ್ಪೆಷಲ್ ಸ್ಪೈಸ್ ಮಸಾಲೆಸ್ ಬರುತ್ತಲ್ಲ ಆ ಥರ. ಬಟ್ ಈ ಕಾಲಿಫ್ಲವರ್ಗಂತೂ ಎಷ್ಟು ಈರುಳ್ಳಿ ಹಾಕಿದ್ದಾರೆ ಅಂದರೆ ಜಾಸ್ತಿನೇ ಈರುಳ್ಳಿ ಹಾಕಿದ್ದಾರೆ. ಅಂದರೆ ನಾವು ಬರೀ ತರಕಾರಿ ಕೇಳಿರ್ತೀವಲ್ವ, ಅಂದರೆ ನಾನ್ ವೆಜ್ ಎಲ್ಲ ಏನೂ ಬೇಡ ಅಂತ. ಸೊ ಅದಕ್ಕೋಸ್ಕರ ಅವರು ಅದನ್ನು ಆ ಜಾಗನ ರಿಪ್ಲೇಸ್ ಮಾಡೋದಕ್ಕೋಸ್ಕರ ಆನಿಯನ್ ಆಗಿರ್ಬೋದು, ಬೆಳ್ಳುಳ್ಳಿಯಲ್ಲಿ ಆ ಥರ ಎಲ್ಲ ಹಾಕಿರ್ತಾರೆ. ಈ ಮಾಲಾ ತೊಫುನಲ್ಲಿ ಎಷ್ಟು ಎಣ್ಣೆ ಇದೆ ನೋಡಿ. ಯೂಶಲ್ ಆಗಿ ಚೈನೀಸ್ ಫುಡ್ಗಳಂತ ಅಂದರೆ ಜಾಸ್ತಿ ಎಣ್ಣೆ ಇರುತ್ತೆ. ಎಷ್ಟು ಎಣ್ಣೆ ಹಾಕಿದ್ದಾರೆ ಅಂದರೆ ಅವರು ಎಣ್ಣೆನೂ ಹಾಕಿರ್ತಾರೆ, ಜೊತೆಗೆ ಸಾಸಲ್ಲೆಲ್ಲ ಮಲ ಹಾಕ್ತಾರಲ್ಲ, ಸೊ ಅದು ಎಣ್ಣೆ ಇನ್ನೂ ತೇಲ ಥರ ಅನಿಸುತ್ತೆ. ಸೊ ನಾವು ಡೈರೆಕ್ಟಾಗಿ ತರಕಾರಿ ಏನಿರುತ್ತೋ ಅದನ್ನು ಮಾತ್ರ ಪಿಕ್ ಮಾಡಿ ತಿಂತೀವಿ, ಇಲ್ಲಾಂದರೆ ಎಣ್ಣೆನೂ ಜಾಸ್ತಿ ಕನ್ಸ್ಯೂಮ್ ಮಾಡ್ದಂಗೆ ಆಗುತ್ತೆ ಅಂತ. ನೋಡಿ ಇಲ್ಲಿ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ. ಇದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು ಹೂಕೋಸು. ಅಂದರೆ ಮಾಲಾ ತೋಫುಗಿಂತ ಹೂಕೋಸು ಈ ಸಲ ನನಗೆ ತುಂಬಾ ಇಷ್ಟ ಆಯಿತು. ಒಂದೊಂದು ರೆಸ್ಟೋರೆಂಟಲ್ಲಿ ಚೆಫ್ ಬೇರೆ ಇರ್ತಾರೆ, ಸೊ ಒಂದೊಂದು ಥರ ಕುಕ್ ಮಾಡ್ತಾರೆ. ನಾವು ಆರ್ಡರ್ ಮಾಡಿದ್ದು ಮೂರನೇ ಒಂದು ಫುಡ್ ಬಂತು. ಅಂದರೆ ನಾವು ಒಂದು ಚೈನಾದ ನಾರ್ತ್ ಸೈಡ್ನು ಒಂದು ಪೊಟೆಟೋನ ಫ್ರೈ ಮಾಡ್ತಾರೆ ಸಾಸಲ್ಲಿ ಹಾಕ್ಬಿಟ್ಟು, ಅದನ್ನೇ ಹೇಳಿದ್ವಿ. ಬಟ್ ಅವರು ಅದನ್ನು ಡ್ರೈಯಲ್ಲೇ ತೊಗೊಂಬಂದು ಕೊಟ್ಟಿದ್ದಾರೆ. ಯಾಕೆಂದರೆ ಸಾಸಲ್ಲಿ ಅವ್ರದ್ದು ನಾನ್ ವೆಜ್ ಇರುತ್ತಂತೆ. ಸೊ ಅದನ್ನು ಡ್ರೈಯಲ್ಲೇ ಒಂಥರ ಫ್ರೈ ಮಾಡಿ ತೊಗೊಂಬಂದಿದ್ದಾರೆ. ಒಂಥರ ಚೆನ್ನಾಗಿತ್ತು, ಚಿಪ್ಸ್ ಥರ ಚೆನ್ನಾಗಿ ಅನಿಸ್ತಿತ್ತು. ಬಟ್ ಸಾಸ್ ಅವ್ರು ನಮಗೆ ಬಂದು ಹೇಳಿದ್ರು ಈ ಥರ ನಾನ್ ವೆಜ್ ಇರುತ್ತೆ, ಅದಕ್ಕೋಸ್ಕರ ನಾವು ಹೀಗೆ ಫ್ರೈ ಮಾಡಿ ಕೊಟ್ಟಿದ್ದೀವಿ ಅಂತ. ಸೇಮ್ ಪೊಟ್ಯಾಟೊ ಚಿಪ್ಸ್ನ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಉಪ್ಪು, ಪೆಪ್ಪರ್, ಜೀರಿಗೆ ಎಲ್ಲ ಹಾಕಿ ಫ್ರೈ ಮಾಡಿಕೊಟ್ಟಿರೋ ಥರನೇ ಇತ್ತು. ಇಲ್ಲಿ ಜೀರಿಗೆ ಹಾಕಿದ್ದಾರೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು ಇಷ್ಟು ಹಾಕಿ ಫ್ರೈ ಮಾಡಿಕೊಟ್ಟಿದ್ದಾರೆ. ಇದು ನೋಡಿ ಹೊಗೆ ಬರ್ತಾ ಇದೆ ಬಿಸಿ ಬಿಸಿಯಾಗಿ. ಆರ್ಡರ್ ಮಾಡಿದಂಥ ಎಲ್ಲ ಫುಡ್ ಕೂಡ ತುಂಬ ಕ್ವಾಂಟಿಟಿ ಜಾಸ್ತಿ ಕೊಟ್ಟಿದ್ರು. ಕೆಲವೊಂದು ರೆಸ್ಟೋರೆಂಟಲ್ಲಿ ತುಂಬ ಚಿಕ್ಕ ಪ್ಲೇಟಲ್ಲಿ ಕೊಟ್ಟಿರ್ತಾರೆ, ಅಂದರೆ ರೆಸ್ಟೋರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಈ ರೆಸ್ಟೋರೆಂಟ್ನ ಪುಟ್ಟ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದೇ ಥರ ಚೈನಾ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.